ನಟ ವಿಜಯ್ ಮೊದಲ ಚುನಾವಣೆಯಲ್ಲೇ ಈ ಪ್ರಮಾಣದಲ್ಲಿ ಗೆದ್ದಿದ್ದು ಹೇಗೆ? ದಳಪತಿ ವಿಜಯ್ ನಟನಾಗಿ ಒಪ್ಪಿದಂತಹ ಜನ ನಾಯಕನಾಗಿ ಒಪ್ಪಿದ್ದಾದ್ರೆ ಹೇಗೆ? ಸೂಪರ್ ಸ್ಟಾರ್ ವಿಜಯ್ ಗೆಲುವಿನ ಹಿಂದಿರುವಂತಹ ನಿಜವಾದ ರಹಸ್ಯ ಏನು ಗೊತ್ತಾ? ಹಾಗಾದ್ರೆ ನೋಡಿ, ಚಿರಂಜೀವಿ, ರಜನಿಕಾಂತ್, ಪವನ್ ಕಲ್ಯಾಣ್, ಕಮಲ್ ಹಾಸನ್ ರಂತಹ ನಟರೇ ಟುಸ್ಸಾಗ್ಬಿಟ್ಟು. ಪವನ್ ಕಲ್ಯಾಣ್ 10 ವರ್ಷ ಬೇಕಾಯಿತು ಅವರು ಅಧಿಕಾರಕ್ಕೆ ಬರೋಕ್ಕೆ, ಅವ್ರದ್ದು ಜನಸೇನಾ. ಇನ್ನು ಪ್ರಜಾರಾಜ್ಯಮ್ಮು ಚಿರಂಜೀವಿ ಅವ್ರದ್ದು ವರ್ಕೌಟ್ ಅಲ್ಲ, ರಜನಿಕಾಂತ್ ಆಗಲಿಲ್ಲ, ಕಮಲ್ ಹಾಸನ್ದು ಆಗಲಿಲ್ಲ. ಆದರೆ ದಳಪತಿ ವಿಜಯ್ ಮಾತ್ರ ಈ ಮಟ್ಟಿಗೆ ಗೆಲುವು ಸಾಧಿಸಿದ್ರು ಹೇಗೆ ಗೊತ್ತಾ? ವಿಜಯ್ ನೀಡಿದ ಸಪ್ತ ಭರವಸೆಗಳೇ ಟಿವಿಕೆ ಪಕ್ಷದ ಗೆಲುವಿಗೆ ಕಾರಣ ಆಗಿರಬಹುದು. ನೋಡಿ, ಭರವಸೆ ಒಂದು, ಮಡಿಪ್ಪಮಿಗೂ ಮಗಲಿರ್ ತಿಟ್ಟಂ ಯೋಜನೆಯಡಿ ಮಹಿಳೆಯರ ಆರ್ಥಿಕ ಸಬಲೀಕರಣ ಅಂತೇಳಿ ಘೋಷಣೆ ಮಾಡಿದರು. 60 ವರ್ಷ ವಯಸ್ಸಿನವರಿಗೆ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಇನ್ನು ಭರವಸೆ 2, ಅನ್ನಪೂರ್ಣೆ ಸೂಪರ್ 6 ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಸಿಲಿಂಡರ್ ಉಚಿತವಾಗಿ ಗ್ಯಾಸ್ ನೀಡ್ತೀನಿ ಅಂತ ಹೇಳಿದರು. ಮನೆಯ ವೆಚ್ಚ ಕಡಿಮೆ ಮಾಡುವಂಥ ಭರವಸೆ ಕೊಟ್ಟರು. ಅದಾದ ಮೇಲೆ ಅಣ್ಣನ್ ಸಿರಿತಿಟ್ಟಂ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಮದುವೆಗೆ 8 ಗ್ರಾಂ ಚಿನ್ನ ದಾನ ಮಾಡ್ತೀನಿ ಅಂತ ಹೇಳಿದರು. ಇದರ ಜೊತೆಗೆ ರೇಷ್ಮೆ ಸೀರೆಗಳನ್ನು ದಾನ ಮಾಡುವಂಥ ಯೋಜನೆ ಕೂಡ ಘೋಷಣೆ ಮಾಡಿದ್ದಾರೆ ಇಲ್ಲಿ ವಿಜಯ್. ಮತ್ತು ಕಾಮರಾಜರ್ ಕಲ್ವಿ ಉರುದಿ ತಿಟ್ಟಂ ಇದರಡಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಸಹಾಯಧನ ಮಾಡ್ತೀನಿ ಅಂತ ಹೇಳಿದರು. 1ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡ್ತೀನಿ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಅದಾದ ಮೇಲೆ ವೆಟ್ರಿ ಪಯಣಂ ತಿಟ್ಟಂ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಭರವಸೆ ಕೊಟ್ಟರು. ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಓಡಾಟ ಒದಗಿಸುವುದಾಗಿ ವಿಜಯ್ ಅವರು ಘೋಷಣೆಯನ್ನು ಮಾಡಿದರು. ಇನ್ನು ಯುವಕರನ್ನು ಆಕರ್ಷಿಸಲು ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿ ಮಾಸಿಕ ಭತ್ಯೆ ಕೊಡ್ತೀವಿ ಅಂತ ಹೇಳಿದರು. ಡಿಪ್ಲೊಮಾ ಪಡೆದವರಿಗೆ ನಿರುದ್ಯೋಗ ಭತ್ಯೆ ಯೋಜನೆಯಡಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಅದಾದ ಮೇಲೆ 5 ಎಕರೆವರೆಗೆ ಭೂಮಿ ಹೊಂದಿರುವಂಥ ಸಣ್ಣ ರೈತರ ಎಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿಬಿಟ್ರು. ಇದು ಕೂಡ ರೈತರು ಅವರಿಗೆ ವೋಟ್ ಮಾಡಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. 5 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ರೆ 50% ಸಾಲ ಮನ್ನಾ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟರು. ತಮಿಳುನಾಡಿನಲ್ಲಿ ಟಿವಿಕೆ ಭರ್ಜರಿ ಗೆಲುವು ಹಿನ್ನೆಲೆ ಜಯ ಸಾಧಿಸಿದ ಟಿವಿಕೆ ಪಕ್ಷದ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳಾಂತರ ಮಾಡಿದ್ದಾರೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ವಿಜಯ್ ತಿಳಿಸ್ತಾರೆ. ಫಲಿತಾಂಶಕ್ಕೂ ಮೊದಲೇ ರೆಸಾರ್ಟ್ ಬುಕ್ ಮಾಡಿದ್ದಾರೆ ವಿಜಯ್. ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಕೂಡ ಅಲ್ಲಿ ಕುದುರೆ ವ್ಯಾಪಾರ ಆಗ್ಬೋದಲ್ವಾ. ನಂಬಿಕೆ ಒಂದು ಕಡೆ ಇರುತ್ತೆ, ಹೇಳೋಕ್ಕಾಗಲ್ಲ. MLAಗಳಂತಂದ್ರೆ ಹಾಗೆ ಇದು ಒಂದು ರೀತಿ ವ್ಯವಹಾರನೂ ಕೂಡ ಆಗ್ತಿರುತ್ತೆ ಕೆಲವು ಕಡೆಗಳಲ್ಲಿ. ಬಟ್ ಆ ಭಯ ಕೂಡ ಇದ್ದಂಗೆ ಕಾಣಿಸ್ತಿದೆ ವಿಜಯ್ಗೆ. ಹಾಗಾಗಿ ರೆಸಾರ್ಟ್ಗೆ ತಮ್ಮ ನೂತನ ಶಾಸಕರೆಲ್ಲರೂ ಕೂಡ ಶಿಫ್ಟ್ ಮಾಡಿದ್ದಾರೆ.